ಮಾರಿಕೊಂಡ ಮಾಧ್ಯಮಗಳು ಯಾವುದೋ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಭಾಷಣ ಶುರು ಹಚ್ಕೊಳ್ಳಿ ಅಂತ ಇವತ್ತು ಪ್ರಸ್ತುತದಲ್ಲಿ ನಮ್ಮ ರಿಪೋರ್ಟ್ಗಳೆಲ್ಲ ತಡ್ಕೊಂಡ್ಬಿಟ್ಟಿದ್ವು. ಅದನ್ನ ನಿಮ್ಗೆ ಹೇಳಿದ್ದಲ್ಲ ಬೂಟುಬೂಡಿ ಅಂತ ಉಳ್ಳಗ್ ನಕ್ಕೊಂಡು ನುಲಿಯೋದಕ್ಕೆ ಶುರು ಮಾಡ್ತು ಪ್ರಕಾಶ್ ರಾಜು. ನಮಗಲ್ಲ ಅಂದ್ರೆ ಮತ್ತೆ ಯಾರಿಗೆ ಅನ್ನೋದಾದ್ರೂ ಹೇಳ್ಬಿಡಿ, ಒಂದು ಕ್ಲಾರಿಟಿ ಇರುತ್ತೆ, ಸುಮ್ಮನೆ ಗೊಂದಲ ಮಾಡಬೇಡಿ. ಇದು ನೀವು ಹೇಳಿದ್ ಕೇಳ್ಕೊಂಡು ನಿಮ್ದು ಆ್ಯಕ್ಟಿಂಗ್ ಸೂಪರು, ಸಾಂಗ್ ಸಖತ್ತಾಗಿದ್ದಾವೆ, ಸಿನಿಮಾ ಡಿಫ್ರೆಂಟ್ ಆಗೈತೆ, ನಾನು ನಿಮ್ಮ ಫ್ಯಾನ್ ಬಾಯ್ ಅಂತ ಅಟ್ಟ ಹಾಕ್ಸ್ಬಿಟ್ಟು ಹೋಗೋದಕ್ಕೆ ಇದು ನಿಮ್ಮ ಸಿನಿಮಾ ಪ್ರೆಸ್ ಮೀಟ್ ಅಲ್ಲ. ನಿಮ್ಮ ಮೇಲೆ ಸೀರಿಯಸ್ ಅಲಿಗೇಷನ್ ಬಂದೈತೆ, ಅದಕ್ಕಾದ್ರೂ ಸೀರಿಯಸ್ ಆಗಿ ಉತ್ತರ ಕೊಡಿ. 5 ನ್ಯಾಷನಲ್ ಅವಾರ್ಡ್ ಬಂದವೆ ಅಂತ ಇಲ್ಲೂ ಕೂತ್ಕೊಂಡು ಹ್ಯಾಕ್ ಮಾಡೋಕೆ ಹೋಗ್ಬೋಡಿ ಅಂತ ನಮ್ಮ ರಿಪೋರ್ಟ್ಗಳು ಕ್ಲಾಸ್ ತಗೊಂಡ್ರೆ ಈ ಒಂದು ಕುಂತ ಜಾಗದಲ್ಲಿ ಒಂದು ಬಾಟಲ್ ನೀರು ಖಾಲಿ ಆಗೋಯ್ತು. ಉತ್ತರ ಮಾತ್ರ ಅಷ್ಟೇ, ನಾನು ನಿಮ್ಗಲ್ಲ ಅಂದಿದ್ದು ಮಾರ್ಕೊಂಡವ್ರಿಗಾಗುತ್ತೆ ಬಿಡಿ ಅಂತ. ಅಲ್ಲ ಕಣಪ್ಪ ಪ್ರಕಾಶ್ ರಾಜು, ನೀನು ಯಾರನ್ನು ಕೊಂಡ್ಕೊಂಡಿದ್ಯಾ, ಯಾರನ್ನು ಮಾರಿದ್ಯಾ, ಇಲ್ಲ ಕೊಳ್ಳೋರು ತಗೊಳ್ಳೋರು ಮಧ್ಯದಲ್ಲಿ ದಲ್ಲಾಳಿ ಕೆಲಸ ಏನಾದರೂ ಮಾಡಿದ್ದ ಕರೆಕ್ಟಾಗಿ ಹೇಳು. ಅದನ್ನು ಬಿಟ್ಟು ಗಾಳಿಲಿ ಗುಂಡ್ಬಿಡೋದು, ಜಸ್ಟ್ ಆಸ್ಕಿಂಗ್ ಅಂದ್ಬಿಡೋದು, ಹಿಂಗೆ ಯಾರಾದರೂ ತಡ್ಕೊಂಡ್ರೆ ಜಸ್ಟ್ ಟೆಲ್ಲಿಂಗ್ ಅಂದ್ಬಿಡೋದು, ಆಮೇಲೆ ಅದು ಉಲ್ಟಾ ಹೊಡೆಯೋಕೆ ಶುರು ಮಾಡಿದ್ರೆ ಜಸ್ಟ್ ರನ್ನಿಂಗ್ ಅಂತ ಹೋಗ್ಬಿಡೋದು. ಆನ್ಸರ್ ಮಾಡೋ ತಾಕತ್ತಿಲ್ಲ ಅಂದರೆ ಯಾಕಪ್ಪ ಬರೀತೀಯಾ ಅಂದರೆ ನಿಜ ಹೇಳ್ಬಿಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪಾಪ ಅವರೆಲ್ಲ ನಮ್ಮ ಸ್ನೇಹಿತರು, ಅವ್ರಿಗೂ ಹೆಂಡ್ರು ಮಕ್ಕಳಿದ್ದಾವೆ, ಅವ್ರುಗಳ ಕೆಲಸ ಹೋಗ್ಬಿಡುತ್ತೆ ಅಂತ ಗಿಂಚುತ್ತೆ. ಇಷ್ಟೆಲ್ಲ ಕನ್ಸರ್ನ್ ಇರೋ ಮನುಷ್ಯ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ ಅಂತ ಯಾಕಪ್ಪ ಪೋಸ್ಟ್ ಮಾಡಬೇಕಾಗಿತ್ತು? ಇವಾಗ ನೋಡು, ಹಿಂಗೆ ಬೆಳ್ಳುಗಳನ್ನೆಲ್ಲ ಮುರ್ಕೊಂಡು ಪ್ಯಾಕ ಅಂತ ನೋಡ್ಕೊಂಡು ಅದು ಯಾರೋ ನಡು ಬೆರಳಿ ಬ್ಯಾಂಡೇಜ್ ಸುತ್ಕೊಂಡ್ರು ಒಂದು ಮನುಷ್ಯನ ಕರೆದು ಅದೇನೋ ಹೇಳೋ ಥರ ಮಾಡೋದು, ಅದು ಏನೋ ಕೇಳೋ ಥರ ಮಾಡ್ಕೊಂಡು ಹೋಗೋದು, ಇಷ್ಟೆಲ್ಲ ಸರ್ಕಸ್ ಬೇಕಿತ್ತ? ಸರಿ ಹಾಳಾಗೋಗ್ಲಿ ಹೇಳಪ್ಪ, ಅದೇನು ನಿನ್ನ ಕರ್ಮ ಅಂದರೆ ಮಟ್ಟಣ್ಣ ನನಗೆ ಫೋನ್ ಮಾಡಿ ಮಾಸ್ ಮ್ಯಾಗ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತೆ, ಅವ್ನಿಗೆ ಸಿಕ್ಕಾಬಟ್ಟೆ ಭಯ ಆಗ್ಬಿಟ್ಟೈತಂತೆ, ನಿಮ್ಮ ಹತ್ರ ಮಾತಾಡಿದ್ರೆ ಧೈರ್ಯ ತಗೋತಾನಂತೆ ಅಂದರು. ಸರಿ ಕೊಡಿ ಮಾತಾಡ್ತೀನಿ ಅಂದೆ. ಆ ಮಾಸ್ ಮ್ಯಾನು ತಮಿಳು ತೆಲುಗು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಿದ್ದ. ನೀನು ನನ್ನ ಮುಂದೆ ಹೇಳಿದ್ರು ಸತ್ಯನೆಲ್ಲ ಪೊಲೀಸ್ ಮುಂದೆ ಹೋಗಿ ಹೇಳ್ಬಿಡು, ಸತ್ಯ ಆಚೆ ಬಂದರೆ ಊರೇ ಕೊಂಡಾಡುತ್ತೆ ನಿನ್ನ, ನಾನು ಕೂಡ ಬಂದು ನಿನ್ನ ಒಪ್ಕೊಂಡ್ಬಿಡ್ತೀನಿ ಅಂತ ಧೈರ್ಯ ಹೇಳ್ಬಿಟ್ಟೆ. ಇದನ್ನ ರೆಕಾರ್ಡ್ ಮಾಡಿ ಪ್ರಣಬ್ ಮೊಹಂತಿ ಅವರಿಗೆ ಕಳಿಸ್ಬಿಟ್ಟೆ. ನೋಡಿ ಸರ್ ಹಿಂಗೆಲ್ಲ ಐತೆ ವಿಷಯ, ನಿಮ್ಮ ತನಿಖೆಗೆ ಹೆಲ್ಪ್ ಆಗುತ್ತೆ ನೋಡಿ ಅಂದೆ. ಆಮೇಲೆ ಒಂದ್ಸಾರಿ ತನಿಖೆ ಎಲ್ಲ ಹೆಂಗಾಗ್ತಿದೆ ಅಂತ ಕೇಳೋದಕ್ಕೆ ಮೋಹಂತಿ ಸಾಹೇಬ್ರಿಗೆ ಕಾಲ್ ಮಾಡಿದ್ರೆ ಈ ಮಾಸ್ ಮೇಲೆ ಉಲ್ಟಾ ಹೊಡೆದ್ಬಿಟ್ಟವನೇ, ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೋಡಿ ಅಂದ್ಬಿಟ್ರು ಅವರು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಅಂತ ಭಾಷಣ ಶುರು ಮಾಡಿದೆ. ಅಲ್ಲ ಪ್ರಕಾಶ್ ರಾಜು, ನೀವು ಮಾಸ್ ಮ್ಯಾನ್ ಹತ್ರ ಮಾತಾಡಿದಾಗ ಇನ್ನೂ SIT ಫಾರ್ಮ್ ಆಗಿರಲಿಲ್ಲ, ಮೊದಲೇ ಅದು ಹೆಂಗೆ ಗೊತ್ತಾಗ್ಬಿಟ್ಟಿದ್ದು ನಿಮಗೆ. ಅದಕ್ಕೆ ಮೋಹಂತಿ ಸಾಹೇಬ್ರೇ ಬರ್ತಾರೆ ಅಂತ ಕೇಳಿದ್ರೆ ಅದೆಲ್ಲ ನಾನು ಕೇಳಂಗಿಲ್ಲ, ನೀವು ನಾನು ಹೇಳಿದ ಮಾತ್ರ ಕೇಳ್ಕೊಂಡು ಹೋಗ್ಬೇಕು ಅಂತ ನಾವು ಧರ್ಮಸ್ಥಳದ ಶೆಡ್ ಅಂದ್ರೆ 200 ಕೋಟಿ ಬಜೆಟ್ಟು. ಈ ಪ್ರಾಜೆಕ್ಟಲ್ಲಿ ನಾವು ಪ್ರಕಾಶ್ ರಾಜುದು ಪಾರ್ಟಿಸಿಪೇಷನ್ ಐತೆ ಅಂತಾರೆ. ವೀರೇಂದ್ರ ಹೆಗಡೆ ಅವ್ರನ್ನ ಜೈಲಿಗೆ ಕಳಿಸಿದ್ರೆ ಚಿನ್ನ ಹಿಂಗೆ 50 ಲಕ್ಷ ಬಕ್ಷೀಸು ಅಂತ ಅನೌನ್ಸ್ ಆಗಿತ್ತಂತೆ ಅಂತಾರೆ. ಈ ಕೇಸಿಗೆ SIT ಫಾರ್ಮ್ ಆಗಿ ಅದಕ್ಕೆ ಪ್ರಣಬ್ ಮೊಹಂತಿ ಸಾಹೇಬ್ರೆ ಬೇಕು ಅಂತ ಆಗಿಸ್ಕೋತಾರೆ. ಇವ್ರ ಜೊತೆಗೆ ನಮ್ಮ ಪ್ರಕಾಶ್ ರಾಜು ಮೊದಲಿಂದಲೂ ಕಾಂಟ್ಯಾಕ್ಟಲ್ಲಿ ಇತ್ತು ಅಂತ ಅದೇ ಒಪ್ಕೊಳ್ಳುತ್ತೆ. ಚಿನ್ನಯ್ಯ ರಿವರ್ಸ್ ಆದಾಗ ಮೊಹಂತಿ ಸಾಹೇಬರು ಇದೇ ಪ್ರಕಾಶ್ ರಾಜುಗೆ ಇನ್ಫಾರ್ಮ್ ಮಾಡಿ ಇನ್ವಾಲ್ವ್ ಆಗ್ಬೋಡಿ ಅಂತ ಹೇಳಿದ್ರಂತೆ. ಚಿನ್ನಯ್ಯನನ್ನ ಇಂದಿರಾ ಚಂದ್ರ ಅಂತಿದ್ದವ್ರು ಇವಾಗ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿ ಅಂತ ಕುಂತವ್ರೆ. ಒಂದೊಂದಲ್ಲ ಹಾಕೊಂಡ್ರಿ ಇರಾಗಲೇ. ಇವಾಗ ನೋಡಿದ್ರೆ ನಮ್ಮ ಪ್ರಕಾಶ್ ರಾಜು ಧರ್ಮಸ್ಥಳದ ಮೇಲೆ ನನಗೆ ಸಿಕ್ಕಾಪಟ್ಟೆ ಗೌರವ ಜಾಸ್ತಿ, ವೀರೇಂದ್ರ ಹೆಗಡೆ ಅವರು ಬಹಳ ಒಳ್ಳೆಯವರು ಅನ್ನುತ್ತೆ. ಇದು ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ ನೋಡ್ಬೇಕು.